ದೇವರು ಮೋಶೆಗೆ ತಾನೇ ಕಲ್ಲಿನ ಹಲಗೆಗಳ ಮೇಲೆ ಬರೆದ ಧರ್ಮಶಾಸ್ತ್ರವನ್ನು ಕೊಟ್ಟನು. ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ನೀವೆಲ್ಲರೂ ಕ್ಷೇಮದಲ್ಲಿರುವಿರಿ ಎಂದು ನಾವು ನಂಬುತ್ತೇವೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯ ಅಧ್ಯಯನವು ನಮಗೆ ಬಹು ಅಮೂಲ್ಯವಾದ ಸತ್ಯಗಳನ್ನು ತಿಳಿಸ್ತಿದೆ ಅಲ್ವೇ? ದೇವರಿಗೆ ಮಹಿಮೆಯಾಗಲಿ. ಇಂದು ನಾವು ಧರ್ಮಶಾಸ್ತ್ರ ಹಾಗೂ ಕೃಪೆ ಎಂಬ 2 ವಿಷಯಗಳು ವಿಶ್ವಾಸಿಗಳ ಜೀವಿತಕ್ಕೆ ಹೇಗೆ ಪೂರಕವಾಗಿದೆ ಎಂಬುದು ತಿಳಿಯಲಿರುವೆವು. ಆದ್ದರಿಂದ ಬನ್ನಿರಿ, ದೇವರಾತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲೇ ಇರುತ್ತಾರೆ. ನಿಮಗೆ ಮನಸ್ಸು ಬಂದಾಗ ಅವರಿಗೆ ಉಪಕಾರ ಮಾಡಬಹುದು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆಯ 3ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಕ್ರಿಸ್ತನ ಮಹಿಮೆಯ ಸೇವೆಯಲ್ಲಿ ದೇವರ ಆದರಣೆ ಎಂಬುದಾಗಿದೆ. ಸೇವೆಯ ಜಯದ ಕುರಿತು ಪೌಲನು ತಿಳಿಸಿದ್ದಾನೆ. ಈಗ ಅವನು ಸೇವೆಯ ವಿಶ್ವಾಸದ ಅರ್ಹತೆಯ ಕುರಿತು ಮಾತನಾಡುತ್ತಾನೆ. ಈ ಅಧ್ಯಾಯದಲ್ಲಿ ಅವನು ಉನ್ನತ ಸ್ಥಿತಿಗೆ ತಲುಪುತ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ನಾವೇ ನಮ್ಮನ್ನು ತಿರುಗಿ ಹೊಗಳಿಕೊಳ್ಳುವುದಕ್ಕೆ ಪ್ರಾರಂಭಿಸುತ್ತೇವೋ, ಇಲ್ಲವೇ ಕೆಲವರಿಗೆ ಬೇಕಾಗಿರುವ ಪ್ರಕಾರ ನಿಮಗೆ ತೋರಿಸತಕ್ಕ ಯೋಗ್ಯತಾ ಪತ್ರಗಳು ನಮಗೆ ಅಗತ್ಯವೋ, ಅಥವಾ ಅಂಥ ಪತ್ರಗಳನ್ನು ನಿಮ್ಮಿಂದ ಪಡಕೊಳ್ಳಬೇಕೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನನ್ನ ದನಿಯಿಂದ ಯೋಗ್ಯತಾ ಪತ್ರ ತರಬೇಕಾಗಿದೆಯೋ, ದೇವರಿಂದ ತಾನು ಆತನ ಸೇವಕನೆಂದು ಪತ್ರ ತರಬೇಕೋ ಎಂದು ಪೌಲನು ಕೇಳುತ್ತಿದ್ದಾನೆ. ಇಲ್ಲ, ಅದರ ಅವಶ್ಯಕತೆ ಇಲ್ಲ. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀವೇ ನಮ್ಮ ಯೋಗ್ಯತಾ ಪತ್ರ, ಅದು ನಮ್ಮ ಹೃದಯಗಳಲ್ಲಿ ಬರೆದಿದೆ. ಆ ಪತ್ರವನ್ನು ಎಲ್ಲರೂ ಬಲ್ಲರು, ಎಲ್ಲರೂ ಓದುತ್ತಾರೆ. ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಟ್ಟ ಪತ್ರವಾಗಿದ್ದೀರೆಂಬುದು ಪ್ರತ್ಯಕ್ಷವಾಗಿಯೇ ಇದೆ. ಅದು ಮಸಿಯಿಂದ ಬರೆದದಲ್ಲ, ಜೀವವುಳ್ಳ ದೇವರ ಆತ್ಮನಿಂದಲೇ ಬರೆದದ್ದು, ಕಲ್ಲಿನ ಮೇಲೆಯಲ್ಲ, ಮನುಷ್ಯ ಹೃದಯಗಳೆಂಬ ಹಲಿಗೆಗಳ ಮೇಲೆ ಬರೆದದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾವುದೇ ಸೇವೆ ಫಲಪ್ರದವಾಗಿದೆ ಎಂಬುದಕ್ಕೆ ಗುರುತು ಅದು ದೇವರಿಂದ ಪ್ರಾಮಾಣೀಕೃತವಾಗಿದೆಯೋ ಎಂಬುದೇ. ಆದರೆ ಆತನು ಯೋಗ್ಯತಾ ಪತ್ರಗಳನ್ನು ಕೊಡುವುದಿಲ್ಲ. ಅದರ ಆಧಾರ ಮಾಂಸಿಕ ಹೃದಯಗಳಲ್ಲಿ ಬರೆದಿರುವಂಥ ಪತ್ರಗಳೇ ಆಗಿವೆ. ನಮ್ಮ ಸೇವೆಯ ಮೂಲಕ ಕ್ರಿಸ್ತನ ಕಡೆಗೆ ತಿರುಗಿಕೊಂಡ ಅನೇಕರಿಂದ ನನಗೆ ಪತ್ರಗಳು ಬರುತ್ತವೆ. ಪ್ರಿಯರೇ, ಕೊರಿಂಥದ ವಿಶ್ವಾಸಿಗಳಿಗೆ ಪೌಲನು ಹೇಳುತ್ತಾನೆ: ನೀವು ನಮಗೆ ನಮ್ಮ ಹೃದಯಗಳಲ್ಲಿ ಬರೆಯಲ್ಪಟ್ಟ ಯೋಗ್ಯತಾ ಪತ್ರಗಳಾಗಿದ್ದೀರಿ. ಅದನ್ನು ಎಲ್ಲರೂ ಓದಿ ತಿಳುಕೊಳ್ಳುತ್ತಾರೆ ಎಂಬುದಾಗಿ. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಇಂಥ ಭರವಸವು ಕ್ರಿಸ್ತನ ಮೂಲಕವೇ ದೇವರ ಮುಂದೆ ನಮಗುಂಟು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ನನಗೆ ಭರವಸೆ ಕೊಡುವಂಥದ್ದಾಗಿದೆ. ಸತ್ಯವೇದವು ದೇವರ ವಾಕ್ಯವಾಗಿದೆ ಎಂದು ನಾನು ತಿಳಿದಿದ್ದೇನೆ. ಸೆಮಿನರಿಯಲ್ಲಿರುವಾಗಲೂ ಅದು ದೇವರ ವಾಕ್ಯವೆಂದು ನಾನು ನಂಬಿದ್ದೆ. ಬೌದ್ಧಿಕವಾಗಿ ಕೂಡ ಅದನ್ನು ದೇವರ ವಾಕ್ಯವೆಂದೇ ಒಪ್ಪಿಕೊಳ್ಳಬಹುದು. ಆದರೆ ಈ ದಿನಗಳಲ್ಲಿ ನನಗಿಂಥ ಬೌದ್ಧಿಕ ಪ್ರದರ್ಶನಗಳು ಬೇಕಾಗಿಲ್ಲ. ನಾನು ಅದನ್ನು ದಾಟಿ ಬಂದಿದ್ದೇನೆ. ನನ್ನ ನಂಬಿಕೆ ಸರಳವಾದದ್ದು. ಸತ್ಯವೇದದ ಆಧಾರ ಅದರಿಂದಾಗುವ ಕಾರ್ಯಗಳೇ ಆಗಿವೆ. ದೇವರು ಅದನ್ನು ಹೀಗೆ ಹೇಳುತ್ತಾನೆ: ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ ಎಂಬುದಾಗಿ. ಕೀರ್ತನೆ 34 8ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಇದು ನಿನಗೆ ಆತನ ಸವಾಲಾಗಿದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ನಮ್ಮಿಂದಲೇ ಏನಾದರೂ ಉಂಟಾಯಿತೆಂದು ತೀರ್ಮಾನಿಸಿಕೊಳ್ಳುವುದಕ್ಕೆ ನಮ್ಮಷ್ಟಕ್ಕೆ ನಾವೇ ಸಮರ್ಥರೆಂತಲ್ಲ, ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ,
ಅಪೋಸ್ತಲ ಪೌಲನ ಬಲಹೀನತೆ ಏನೆಂಬುದನ್ನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ನೀವು ಈಗಾಗಲೇ ಗಮನಿಸಿರಬಹುದು. ಆದರೆ ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಎಂದು ಅವನು ಹೇಳಶಕ್ತನಾಗಿದ್ದನು. ಇದನ್ನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 10ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ದೇವರು ಯಾವುದಾದರೂ ಇಲ್ಲವೇ ಯಾರಾದರೂ ವಿಶೇಷವಾದದಕ್ಕಾಗಿ ಹುಡುಕುತ್ತಿಲ್ಲ. ಆತನಿಗೆ ಅಂಥದ್ದು ಬೇಕಾಗಿದ್ದರೆ ನನ್ನನ್ನು ನಿನ್ನನ್ನು ಉಪಯೋಗಿಸುತ್ತಿರಲಿಲ್ಲ. ದೇವರು ಈ ಲೋಕದ ಬಲಹೀನ ಸಂಗತಿಗಳನ್ನು ಆರಿಸಿಕೊಂಡು ತನ್ನ ಉದ್ದೇಶಗಳನ್ನು ನೆರವೇರಿಸಿಕೊಳ್ಳುತ್ತಾನೆ. ನಮ್ಮ ಸಾಮರ್ಥ್ಯವು ದೇವರದೇ ಆಗಿದೆ. ಮುಂದಕ್ಕೆ ನಾವು ಹಳೆ ಮತ್ತು ಹೊಸ ಒಡಂಬಡಿಕೆಗಳ ನಡುವಣ ವ್ಯತ್ಯಾಸ ಎಂಬ ವಿಚಾರವನ್ನು ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಈ ಒಡಂಬಡಿಕೆಯು ಲಿಖಿತ ರೂಪವಾದದ್ದಾಗಿರದೆ ದೇವರಾತ್ಮ ಸಂಬಂಧವಾದದ್ದು ಆಗಿದೆ. ಲಿಖಿತ ರೂಪವಾದ ಒಡಂಬಡಿಕೆಯು ಮರಣವನ್ನುಂಟು ಮಾಡುತ್ತದೆ, ದೇವರಾತ್ಮ ಸಂಬಂಧವಾದದ್ದು ಜೀವವನ್ನುಂಟು ಮಾಡುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಇರುವ ವ್ಯತ್ಯಾಸವನ್ನು ನಾವು ನೋಡಲಿದ್ದೇವೆ. ಅನೇಕ ವಿಧಗಳಲ್ಲಿ ಈ ಎರಡಕ್ಕೆ ವ್ಯತ್ಯಾಸವಿರುತ್ತದೆ. ಲಿಖಿತ ರೂಪವಾಗಿರದೆ ದೇವರಾತ್ಮ ಸಂಬಂಧವಾದದ್ದು ಎಂಬುದಾಗಿ ನೋಡುವಾಗ, ಹಳೆ ಒಡಂಬಡಿಕೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಧರ್ಮಶಾಸ್ತ್ರದಲ್ಲಿ ಕಟ್ಟಳೆಗಳು ಕೊಲ್ಲುತ್ತವೆ. ಅಂದರೆ ಶಾಸ್ತ್ರವನ್ನು ಇದ್ದಕ್ಕಿದ್ದಂತೆ ನೋಡಿದಾಗ ಅದು ನಮ್ಮನ್ನು ಖಂಡಿಸುತ್ತದೆ. ಧರ್ಮಶಾಸ್ತ್ರವು ನಾನು ನೀನು ತಪ್ಪಿಗಸ್ತರಾದ ಪಾಪಿಗಳೆಂದು ಹೇಳುತ್ತದೆ. ಕಲ್ಲಿನ ಹಲಗೆಗಳ ಮೇಲೆ ಬರೆಯಲ್ಪಟ್ಟಿದ್ದ ಆ ಅಕ್ಷರಗಳು ಮನುಷ್ಯನನ್ನು ಅಪರಾಧಿ ಎಂದು ಹೇಳುತ್ತವೆ. ಮೋಶೆಯ ಧರ್ಮಶಾಸ್ತ್ರವು ಎಂದೂ ಜೀವವನ್ನು ಕೊಡಲಿಲ್ಲ. ಇದು ಅವನು ಹೇಳುವ ವ್ಯತ್ಯಾಸವಾಗಿದೆ. ಕಟ್ಟಳೆಗಳು ಕೊಲ್ಲುತ್ತವೆ, ಲಿಖಿತ ರೂಪವಾದ ಒಡಂಬಡಿಕೆಯು ಮರಣವನ್ನುಂಟು ಮಾಡುತ್ತದೆ, ದೇವರಾತ್ಮ ಸಂಬಂಧವಾದದ್ದು ಜೀವವನ್ನುಂಟು ಮಾಡುತ್ತದೆ. ಪ್ರಿಯರೇ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಮರಣ ವಿಧಿಸುವ ನಿಯಮದ ಸೇವೆಯು ಕಲ್ಲಿನ ಮೇಲೆ ಲಿಖಿತವಾದ ಅಕ್ಷರಗಳಲ್ಲಿ ಆಧಾರಗೊಂಡಿದ್ದರೂ ಪ್ರಭಾವದಿಂದ ಕೂಡಿದ್ದಾಗಿತ್ತು. ಆ ಪ್ರಭಾವದಿಂದ ಮೋಶೆಯ ಮುಖಕ್ಕೆ ಬಂದ ಪ್ರಕಾಶವು ಕುಂದಿ ಹೋಗುವಂಥದ್ದಾಗಿದ್ದರೂ ಅದರ ನಿಮಿತ್ತ ಇಸ್ರಾಯೇಲ್ಯರು ಅವನ ಮುಖವನ್ನು ನೋಡಲಾರದೆ ಇದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಳೆ ಒಡಂಬಡಿಕೆ ಅಂದರೆ ಧರ್ಮಶಾಸ್ತ್ರವು ಮರಣ ವಿಧಿಸುವಂಥದ್ದಾಗಿದೆ. ಲಿಖಿತವಾದ ಅಕ್ಷರಗಳಲ್ಲಿ ಅಂದರೆ ದಶಾಜ್ಞೆಗಳಾಗಿವೆ. ಅದು ಪ್ರಭಾವದಿಂದ ಕೂಡಿದ್ದು ಎಂಬುದಾಗಿ ನೋಡುವಾಗ ಅದು ದೇವರ ಚಿತ್ತವಾಗಿದ್ದು ಒಳ್ಳೆಯದಾಗಿತ್ತು. ಆದರೆ ಅದು ನಮ್ಮನ್ನು ಅಪರಾಧಿಗಳೆಂದು ಹೇಳುತ್ತದೆ. ಧರ್ಮಶಾಸ್ತ್ರದಲ್ಲಿ ತಪ್ಪಿಲ್ಲ, ಸಮಸ್ಯೆ ನನ್ನಲ್ಲಿರುತ್ತದೆ. ನಾನು ಪಾಪಿ ಎಂದು ಅದು ತೋರಿಸುತ್ತದೆ. ಅದರ ನಿಮಿತ್ತ ಇಸ್ರಾಯೇಲ್ಯರು ಅವನ ಮುಖವನ್ನು ನೋಡಲಾರದೆ ಇದ್ದರು. ಮೋಶೆಯ ಮುಖದ ಮೇಲಿದ್ದ ಆ ಪ್ರಭಾವವು ಕುಂದಿ ಹೋಯಿತು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ಈಗಿದ್ದ ಮೇಲೆ ದೇವರಾತ್ಮ ಸಂಬಂಧವಾದ ಸೇವೆಯು ಎಷ್ಟೋ ಹೆಚ್ಚಾಗಿ ಪ್ರಭಾವವುಳ್ಳದಾಗಿರಬೇಕು ಎಂಬುದಾಗಿ. ಪ್ರಿಯರೇ, ಹಳೆ ಒಡಂಬಡಿಕೆಯು ಪ್ರಭಾವದಿಂದ ಕೂಡಿದ್ದರೆ ಹೊಸ ಒಡಂಬಡಿಕೆ ಇನ್ನೆಷ್ಟು ಪ್ರಭಾವದಿಂದ ಕೂಡಿರಬೇಕಾಗಿದೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ಬರೆದದೆ: ಅಪರಾಧ ನಿರ್ಣಯಕ್ಕೆ ಸಾಧನವಾಗಿರುವ ಸೇವೆಯು ಪ್ರಭಾವದಿಂದಿರಲಾಗಿ ನೀತಿಗೆ ಸಾಧನವಾಗಿರುವ ಸೇವೆಯು ಎಷ್ಟೋ ಅಧಿಕವಾದ ಪ್ರಭಾವವುಳ್ಳದಾಗಿರಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀತಿಗೆ ಸಾಧನವಾಗಿರುವ ಸೇವೆ ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ನಮಗಿರುವ ನೀತಿವಂತಿಕೆಯು ಎಂಬುದಾಗಿದೆ. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 10 ಮತ್ತು 11ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅಧಿಕವಾದ ಪ್ರಭಾವವುಳ್ಳದ್ದು ಬಂದದ್ದರಿಂದ ಮೊದಲಿದ್ದ ಪ್ರಭಾವವು ಅದರ ಬಳಿಯಲ್ಲಿ ಪ್ರಭಾವವಿಲ್ಲದಾಯಿತು. ಇಲ್ಲದೆ ಹೋಗುವಂಥದ್ದು ಪ್ರಭಾವವುಳ್ಳದಾಗಿದ್ದರೆ ಶಾಶ್ವತವಾಗಿ ಇರುವಂಥದ್ದು ಬಹು ಹೆಚ್ಚಾಗಿ ಪ್ರಭಾವವುಳ್ಳದಾಗಿರಬೇಕಲ್ಲವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹೋಗುವಂಥದ್ದು ಎಂಬುದಾಗಿ ನೋಡುವಾಗ ಧರ್ಮಶಾಸ್ತ್ರವು ಅದು ಇಲ್ಲದೆ ಹೋಗುವಂಥದ್ದೆಂಬುದನ್ನು ಗಮನಿಸಿರಿ. ಹಾಗಾದರೆ
ಶಾಶ್ವತವಾಗಿರುವಂಥದ್ದು ಅದೆಷ್ಟೋ ಪ್ರಭಾವದಿಂದ ಕೂಡಿರಬೇಕು. ಮೋಶೆಯ ಧರ್ಮಶಾಸ್ತ್ರ ಕೊಡಲ್ಪಟ್ಟ ಕಾಲಕ್ಕೂ ನಾವು ವಾಸಿಸುವ ಕೃಪಾ ಯುಗಕ್ಕೂ ಇರುವ ವ್ಯತ್ಯಾಸವನ್ನು ಅವನು ತೋರಿಸುತ್ತಿದ್ದಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದುದರಿಂದ ನಾವು ಇಂಥ ಭರವಸೆಯುಳ್ಳವರಾಗಿದ್ದು ಧಾರಾಳವಾಗಿ ಮಾತಾಡುತ್ತೇವೆ. ನಾವು ಮೋಶೆಯಂತೆ ಮಾಡುವುದಿಲ್ಲ. ಗತಿಸಿ ಹೋಗುವಂಥವರ ಅಂತ್ಯವನ್ನು ಇಸ್ರಾಯೇಲ್ಯರು ಕಣ್ಣಿಟ್ಟು ನೋಡಬಾರದೆಂದು ಅವನು ತನ್ನ ಮುಖದ ಮೇಲೆ ಮುಸುಕು ಹಾಕಿಕೊಳ್ಳುತ್ತಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಯಾವುದರ ಕುರಿತು ಹೇಳುತ್ತಿದ್ದಾನೆ? ಧರ್ಮಶಾಸ್ತ್ರವು 2 ಬಾರಿ ಕೊಡಲ್ಪಟ್ಟಿತೆಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಮೋಶೆ ಸೀನಾಯಿ ಬೆಟ್ಟದ ತುದಿಗೆ ಹೋದಾಗ ದೇವರು ಅವನಿಗೆ ಕಲ್ಲಿನ ಹಲಿಗೆಗಳನ್ನು ಕೊಟ್ಟನು. ಆ ಹಲಿಗೆಗಳ ಮೇಲೆ ದೇವರು ತಾನೇ ಧರ್ಮಶಾಸ್ತ್ರವನ್ನು ಬರೆದನು. ಇಸ್ರಾಯೇಲ್ ಜನಾಂಗದವರು ಈ ಧರ್ಮಶಾಸ್ತ್ರಕ್ಕನುಸಾರ ಜೀವಿಸಬೇಕಾಗಿತ್ತು ಮತ್ತು ಅದರಂತೆ ನಡೆದರೆ ಅವರು ರಕ್ಷಿಸಲ್ಪಡುತ್ತಿದ್ದರು. ಅವರಿಗೆ ಅದರ ಪ್ರಕಾರ ನ್ಯಾಯ ತೀರ್ಪಾಗುತ್ತಿತ್ತು. ಮೋಶೆ ದೇವರೊಂದಿಗೆ ಬೆಟ್ಟದ ತುದಿಯಲ್ಲಿರುವಾಗ ಇಸ್ರಾಯೇಲ್ಯರು ಮೊದಲಿನ 2 ಅಪ್ಪಣೆಗಳನ್ನು ಆದಾಗಲೇ ಮೀರಿದ್ದರು. ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು, ವಿಮೋಚನಕಾಂಡ 20ನೇ ಅಧ್ಯಾಯ 3ನೇ ವಚನ. ಮತ್ತು ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ವಿಮೋಚನಕಾಂಡ 20ನೇ ಅಧ್ಯಾಯ 4ನೇ ವಚನ. ಮೋಶೆಯ ಧರ್ಮಶಾಸ್ತ್ರವು ಬಹು ಕಠಿಣವಾದದ್ದಾಗಿತ್ತು. ಮೋಶೆ ಕೂಡ ನನಗೆ ಭಯವಾಗುತ್ತದೆ, ನಡುಗುತ್ತೇನೆ ಎಂದು ಹೇಳಿದ್ದನು. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 21ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಇದರ ಪ್ರಕಾರ ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಪ್ರತಿಯಾಗಿ ಹಲ್ಲು, ಸುಟ್ಟದಕ್ಕೆ ಬದಲಾಗಿ ಸುಡುವುದು, ಕಡಿದದಕ್ಕೆ ಬದಲಾಗಿ ಕಡಿಯುವುದು ಎಂದಾಗಿತ್ತು. ಅದು ಪೂರ್ಣವಾದ ಕಟ್ಟುನಿಟ್ಟಾದ ನೀತಿವಂತಿಕೆ ಮತ್ತು ಪರಿಶುದ್ಧತೆಯಾಗಿತ್ತು. ಧರ್ಮಶಾಸ್ತ್ರದ ಪ್ರಕಾರ ಒಬ್ಬನು ಯಾವ ಶಿಕ್ಷೆಗೆ ತಕ್ಕವನಾಗಿದ್ದಾನೋ ಆ ಶಿಕ್ಷೆ ಅವನಿಗೆ ಸಿಗುತ್ತಿತ್ತು. ವಿಮೋಚನಕಾಂಡ 32ನೇ ಅಧ್ಯಾಯದಲ್ಲಿ ಜನರು ಅದಾಗಲೇ ಧರ್ಮಶಾಸ್ತ್ರವನ್ನು ಮೀರಿದ್ದರು. ಆಗ ಏನಾಗಲಿದೆ? ದೇವರು ಮೋಶೆಗೆ ಜನರ ಬಳಿಗೆ ಇಳಿದು ಹೋಗಲು ಹೇಳಿದನು. ಅವನು ಬೆಟ್ಟದಿಂದ ಕೆಳಗೆ ಇಳಿದು ಬಂದಾಗ ಇಸ್ರಾಯೇಲ್ಯರು ಮೊದಲಿನ 2 ಅಪ್ಪಣೆಗಳನ್ನು ಮೀರಿದ್ದರೆಂದು ದೂರದಿಂದಲೇ ತಿಳಿಯುತ್ತಿತ್ತು. ಅವನು ಆ ಆಜ್ಞೆಯ ಹಲಿಗೆಗಳನ್ನು ಕೆಳಗೆ ಗುಡಾರದೊಳಗೆ ತರಲು ಧೈರ್ಯ ಮಾಡಲಿಲ್ಲ. ಯಾಕಂದರೆ ಒಂದು ವೇಳೆ ತರುತ್ತಿದ್ದರೆ ಇಡೀ ಇಸ್ರಾಯೇಲ್ ಜನಾಂಗವೇ ಅದೇ ಗಳಿಗೆಯಲ್ಲಿ ಅಳಿಸಲ್ಪಡುತ್ತಿತ್ತು. ಅವರು ಕೂಡಲೇ ಶಿಕ್ಷೆ ಹೊಂದುತ್ತಿದ್ದರು. ಯಾಕಂದರೆ ಧರ್ಮಶಾಸ್ತ್ರವನ್ನು ಮೀರಿದರೆ ಕೂಡಲೇ ಮರಣ ಶಿಕ್ಷೆಯಾಗುತ್ತಿತ್ತು. ಆದ್ದರಿಂದ ಮೋಶೆ ಆ ಕಲ್ಲುಗಳನ್ನು ಒಡೆದು ಹಾಕಿ ಬಳಿಕ ಗುಡಾರದೊಳಕ್ಕೆ ಹೋದನು. ಪ್ರೀತಿಯುಳ್ಳ ದೇವಜನರೇ, ಮೋಶೆ ತಿರುಗಿ ದೇವರ ಸಮ್ಮುಖಕ್ಕೆ ಬೆಟ್ಟದ ತುದಿಗೆ ಹೋದಾಗ ಒಂದು ವಿಶೇಷ ನಡೆಯಿತು. ಅವರ ಪಾಪಕ್ಕಾಗಿ ಇಡೀ ಇಸ್ರಾಯೇಲ್ ಜನಾಂಗವೇ ನಾಶವಾಗಬೇಕಿತ್ತೆಂದು ಮೋಶೆಗೆ ತಿಳಿಯಿತು. ಆದರೆ ಅವನು ದೇವರ ಕರುಣೆಗಾಗಿ ಬೇಡಿಕೊಂಡನು. ಈಗ ದೇವರು ಅವರಿಗೆ ಇನ್ನೊಂದು ಅವಕಾಶ ಕೊಟ್ಟು ಧರ್ಮಶಾಸ್ತ್ರದ ಹಲಗೆಗಳನ್ನು 2ನೇ ಬಾರಿ ಮೋಶೆಗೆ ಕೊಟ್ಟನು. ದೇವರು ತನ್ನ ಆಜ್ಞೆಗಳೊಂದಿಗೆ ಕೃಪೆ ಕರುಣೆಗಳನ್ನು ತೋರಿಸಿದನೆಂದು ಮೋಶೆಗೆ ತಿಳಿಯಿತು. ಮೋಶೆಯ ವ್ಯವಸ್ಥೆಯ ಕೇಂದ್ರದಲ್ಲಿ ಗುಡಾರ ಹೊಂದಿದ್ದು ದೇವರ ಬಳಿಗೆ ಹೋಗಲು ಯಜ್ಞಾರ್ಪಣೆಯ ಮಾರ್ಗ ನೇಮಕವಾಯಿತು. ಅದೇನೆಂದರೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬ ನಿಯಮವೇ. ಇದನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ನಾವು ದೇವರ ಸಮ್ಮುಖಕ್ಕೆ ಹೋಗುವುದು ಹೇಗೆ? ಪರಿಶುದ್ಧತೆ ಇಲ್ಲದೆ ಯಾವನೂ ದೇವರನ್ನು ಕಾಣಲಾರನು. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ದೇವರೇ ಒಂದು ಮಾರ್ಗ ಮಾಡಬೇಕಾಯಿತು, ಅದನ್ನು ಆತನೇ ಮಾಡಿದನು. ಇದು ಎಂಥ ಮಹಿಮೆಯ ಅದ್ಭುತವಾದ ಪ್ರಕಟಣೆಯಾಗಿದೆ! ಮೋಶೆಯ ಮುಖವು ಬೆಳಗಿದರಲ್ಲಿ ಆಶ್ಚರ್ಯವಿಲ್ಲ. ಧರ್ಮಶಾಸ್ತ್ರವು ಮಹಿಮೆಯದ್ದಾಗಿತ್ತು. ಅದು ಮಾನವನಿಗೆ ರಕ್ಷಣೆಯ ಹಾದಿಯನ್ನು ತೋರಿಸಿತು. ಆದರೆ ಅದರ ಶರ್ತಗಳನ್ನು ಪೂರೈಸಲು ಮಾನವನು ಶಕ್ತನಾಗಲಿಲ್ಲ. ಅದು ದೇವರಿಗೆ ಮೆಚ್ಚುಗೆಯಾದ ಮಹಿಮೆಯ ಹಾದಿಯಾಗಿತ್ತು. ಆದರೆ ಮಾನವನ ನಾಶನದ ಸ್ಥಿತಿಯಿಂದಾಗಿ ಅದು ಅವನಿಗೆ ಮರಣಕ್ಕೆ ಕಾರಣವಾಯಿತು. ಆದರೂ ಕ್ರಿಸ್ತನಲ್ಲಿ ಪೂರೈಸಲ್ಪಟ್ಟ ದೇವರ ಕೃಪೆಯ ಮಹಿಮೆಯ ತೋರ್ಪಡಿಕೆಯೇ ಆಗಿದೆ. ಪ್ರಿಯರೇ, ಮಾನವರಲ್ಲಿ ಯಾರೂ ನಾಶವಾಗುವುದು ದೇವರಿಗೆ ಇಷ್ಟವಿಲ್ಲ. ಪ್ರವಾದಿಯಾದ ಯೆಹೆಜ್ಕೇಲನಿಗೆ ದೇವರು ಹೇಳಿದನು, ನನ್ನ ಜೀವದಾಣೆ,
ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗಗಳನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಇಸ್ರಾಯೇಲ್ ವಂಶದವರೇ, ನಿಮ್ಮ ದುರ್ಮಾರ್ಗಗಳನ್ನು ಬಿಟ್ಟು ಬಿಡಿರಿ. ನೀವು ಸಾಯಲೇಕೆ? ಇದು ಕರ್ತನಾದ ಯೆಹೋವನ ನುಡಿ ಎಂಬುದಾಗಿ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 11ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ದೇವರು ಮಾನವನನ್ನು ರಕ್ಷಿಸಬೇಕೆಂದಿದ್ದಾನೆ. ಅದು ಆತನಿಗೆ ಸಂತೋಷ ಕೊಡುತ್ತದೆ. ನಮ್ಮ ದೇವರು ಸಂತೋಷಿಸುವ ದೇವರು. ಇದು ನಮಗೆ ಎಂಥ ಅದ್ಭುತ ದೃಶ್ಯವನ್ನು ಕೊಡುತ್ತದೆಯಲ್ಲವೇ? ಮೋಶೆ 2ನೇ ಬಾರಿ ಬೆಟ್ಟದಿಂದ ಇಳಿದು ಬಂದಾಗ ಅವನ ಹೃದಯದಲ್ಲಿ ಸಂತೋಷವಿತ್ತು. ಅವನ ಮುಖವು ಪ್ರಕಾಶಿಸುತ್ತಿತ್ತು. ಇಸ್ರಾಯೇಲ್ಯರು ಯಜ್ಞದ ಮೂಲಕವಾಗಿ ದೇವರ ಸನ್ನಿಧಾನಕ್ಕೆ ಬರುವ ಒಂದು ಏರ್ಪಾಟು ಅವನಲ್ಲಿತ್ತು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದರೆ ಅವರ ಬುದ್ಧಿ ಮಂದವಾಯಿತು. ಈ ದಿನದವರೆಗೂ ಹಳೆ ಒಡಂಬಡಿಕೆಯ ಪಾರಾಯಣವಾಗುವಾಗ ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆಂಬುದು ಅವರಿಗೆ ಪ್ರಕಟವಾಗದೇ ಇರುವುದರಿಂದ ಅದೇ ಮುಸುಕು ಎತ್ತಲ್ಪಡದೆ ಇರುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ದಿನದವರೆಗೂ ಅವರ ಬುದ್ಧಿ ಮಂದವಾಗಿಯೇ ಇದೆ. ಮೋಶೆ ಆ ದಿನದಲ್ಲಿ ಮುಖಕ್ಕೆ ಮುಚ್ಚಿದ ಮುಸುಕು ಈಗ ದೇವಜನರ ಮನಸ್ಸಿನ ಮೇಲೆ ಕವಿದುಕೊಂಡಿದೆ. ಅದು ಇನ್ನೂ ಹಾಗೆಯೇ ಇದೆ. ಯಾಕೆಂದರೆ ನೀತಿಯ ಧರ್ಮಶಾಸ್ತ್ರಕ್ಕೆ ಕ್ರಿಸ್ತನು ಅಂತ್ಯವನ್ನುಂಟು ಮಾಡಿದನೆಂಬುದನ್ನು ಅವರು ಇನ್ನೂ ತಿಳಿಯಲಿಲ್ಲ. ಕ್ರಿಸ್ತನೇ ಇಡೀ ಧರ್ಮಶಾಸ್ತ್ರದ ಪೂರೈಸುವಿಕೆ ಎಂಬುದನ್ನು ಅವರು ತಿಳಿದುಕೊಂಡಿಲ್ಲ. ನಂಬದವರ ಹೃದಯಗಳನ್ನು ಇಹಲೋಕಾಧಿಪತಿಯು ಮಂಕು ಮಾಡಿದ್ದಾನೆಂದು ಮುಂದಿನ ಅಧ್ಯಾಯಕ್ಕೆ ಬಂದಾಗ ತಿಳಿದುಕೊಳ್ಳುತ್ತೇವೆ. ಇದು ಯಾಕೆ ಸತ್ಯವೆಂಬುದನ್ನು ತಿಳಿಯಲಿದ್ದೇವೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ, ಈ ದಿನದವರೆಗೂ ಮೋಶೆಯ ಗ್ರಂಥ ಪಾರಾಯಣವೂ ಆಗುವಾಗೆಲ್ಲ ಮುಸುಕು ಅವರ ಹೃದಯದ ಮೇಲೆ ಇರುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಧರ್ಮಶಾಸ್ತ್ರವನ್ನೋದುವಾಗ ತಾವು ಅದನ್ನು ಕೈಕೊಳ್ಳಬಹುದೆಂದು ಅವರು ನೆನೆಸುತ್ತಾರೆ. ಆದರೆ ಹಳೆ ಒಡಂಬಡಿಕೆಯನ್ನು ಓದುವಾಗ ಈ ಭರವಸವು ದೇವಜನರ ಹೃದಯ ಮನಸ್ಸುಗಳಲ್ಲಿ ಇದ್ದ ಹಾಗೆ ಕಾಣುವುದಿಲ್ಲ. ದಾವೀದನು ಕೆಲವು ಪ್ರಶ್ನೆಗಳನ್ನು ಎತ್ತಿದನು. ಯೋಬನು ನಿಜವಾಗಿ ಗಲಿಬಿಲಿಗೊಂಡಿದ್ದನು. ಹಿಜ್ಕೀಯನಿಗೆ ಮರಣ ಸಮೀಪವಾದಾಗ ಅವನು ಗೋಡೆಯ ಕಡೆಗೆ ಮುಖ ಮಾಡಿಕೊಂಡು ಅತ್ತನು. ಆದರೂ ನಾವು ಜೀವಿಸುವ ಈ ಕೃಪಾಯುಗದಲ್ಲಿ ಯೇಸುವಿನ ಮೇಲೆ ನಂಬಿಕೆ ಇಡುವ ಅತಿ ಬಲಹೀನ ಭಕ್ತನು ದೇವರಿಂದ ಸ್ವೀಕರಿಸಲ್ಪಡುವ ಪೂರ್ಣ ಭರವಸೆ ಹೊಂದಿದ್ದಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಾನವನ ತೊಂದರೆಯು ಅವನ ಹೃದಯಕ್ಕೆ ಸಂಬಂಧಿಸಿದ್ದೇ ಆಗಿದೆ. ಅವನ ಜೀವಿತದಲ್ಲಿನ ಪಾಪದಿಂದಾಗಿ ಅವನು ಕುರುಡನಾಗಿದ್ದಾನೆ. ಅವನು ತನ್ನ ಪಾಪದಿಂದ ತಿರುಗಿಕೊಂಡು ಕರ್ತನಾದ ಯೇಸುವನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಾಗ ಆ ಮುಸುಕು ತೆಗೆಯಲ್ಪಡುತ್ತದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ, ಆ ಕರ್ತನು ದೇವರ ಆತ್ಮನೇ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪವಿತ್ರಾತ್ಮನು ಮಾತ್ರ ಮುಸುಕನ್ನು ತೆಗೆದು ಕ್ರಿಸ್ತನೇ ರಕ್ಷಕನೆಂಬುದನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತಾನೆ. ಆತನೊಬ್ಬನು ಮಾತ್ರವೇ ಇದನ್ನು ಮಾಡಬಲ್ಲವನಾಗಿದ್ದಾನೆ. ಪೌಲನು ಸಿಮೋನ್ ಪೇತ್ರನು ಹೇಳಿದ ಮಾತನ್ನೇ ಹೇಳುತ್ತಿದ್ದಾನೆ. ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ ಅಂದನು ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 43ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ನೀನು ಕಾಣಲಾಗದಿದ್ದರೆ ದೇವರ ಆತ್ಮನು ನಿನ್ನ ಬೋಧಕನಾಗಿಲ್ಲ. ಯಾಕಂದರೆ ದೇವರ ಆತ್ಮನು ಕ್ರಿಸ್ತನ ಸಂಗತಿಗಳನ್ನು ನಮಗೆ ತೋರಿಸುವನಾಗಿದ್ದಾನೆ. ದೇವರ ಆತ್ಮನು ನಮ್ಮನ್ನು ಬಿಡುಗಡೆಯ ಸ್ಥಳಕ್ಕೆ ತರುತ್ತಾನೆ. ಆತನು ನಿನ್ನನ್ನು ಧರ್ಮಶಾಸ್ತ್ರಕ್ಕೆ ಅಧೀನ ಮಾಡುವುದಿಲ್ಲ. ಆತನು ನಿನ್ನನ್ನು ಧರ್ಮಶಾಸ್ತ್ರದಿಂದ ಬಿಡುಗಡೆಗೊಳಿಸಿ ಕ್ರಿಸ್ತನ ಬಳಿಗೆ ನಡೆಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ
ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಒಂದು ಅದ್ಭುತವಾದ ವಾಕ್ಯ ಭಾಗವಾಗಿದೆ. ಪೌಲನು ಹೃದಯಕ್ಕೆ ಕವಿದಿರುವ ಮುಸುಕಿನ ಕುರಿತು ಮಾತನಾಡುತ್ತಾ ಬಂದಿದ್ದಾನೆ. ನಾವು ಕ್ರಿಸ್ತನ ಕಡೆಗೆ ತಿರುಗಿಕೊಂಡಾಗ ಆ ಮುಸುಕು ತೆಗೆಯಲ್ಪಡುತ್ತದೆ. ವಿಶ್ವಾಸಿಗಳಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡುತ್ತಿರುತ್ತೇವೆ. ಆದರೆ ನಮ್ಮ ಜೀವಿತದಲ್ಲಿ ಪಾಪವು ಇರುವಾಗ ವಿಶ್ವಾಸಿಗಳಾದರೂ ನಮ್ಮ ಕಣ್ಣುಗಳು ಮಂಕಾಗಿರುತ್ತವೆ. ಆದರೆ ಆ ಪಾಪವನ್ನು ಒಪ್ಪಿ ಅರಿಕೆ ಮಾಡಿದರೆ ನಾವು ಆತನೊಂದಿಗೆ ಅನ್ಯೋನ್ಯತೆಯಲ್ಲಿರುತ್ತೇವೆ, ಆತನನ್ನು ನೋಡುತ್ತಿರುತ್ತೇವೆ. ಆಗ ನಾವು ಮುಸುಕಿಲ್ಲದ ಮುಖದಿಂದ ಕನ್ನಡಿಯಲ್ಲಿ ನೋಡುವ ಹಾಗೆ ಕರ್ತನ ಮಹಿಮೆಯನ್ನು ನೋಡುತ್ತೇವೆ. ಪ್ರಿಯರೇ, ಅದರ ಅರ್ಥ ಪ್ರತಿಫಲವನ್ನಲ್ಲ, ಆದರೆ ಪರಿವರ್ತನೆಯಾಗುವವರೆಗೂ ನೋಡುತ್ತಿರುವುದೇ ಆಗಿದೆ. ಆಗ ನಾವು ಆತನ ಸ್ವರೂಪವನ್ನು ಪ್ರತಿಫಲಿಸುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನತಾನಿಯೇಲ್ ಹಾರ್ತೊನ್ನರ ಕಲ್ಲಿನ ಮುಖದ ಕತೆ ನೀವು ಓದಿರಬಹುದು. ಬಂಡೆಯಲ್ಲಿ ಮಾನವ ಮುಖದಂಥ ರೂಪವಿದ್ದ ಆ ಸ್ಥಳದ ಬಳಿ ಒಬ್ಬ ಹುಡುಗ ವಾಸಿಸುತ್ತಿದ್ದನು. ಈ ಮುಖಕ್ಕೆ ಸರಿಹೋಲುವನೊಬ್ಬ ಆ ಊರಿಗೆ ಬರುವನೆಂದು ಜನರು ಹೇಳಿಕೊಳ್ಳುತ್ತಿದ್ದರು. ಅಂಥವನು ಅದ್ಭುತ ಕಾರ್ಯಗಳನ್ನು ಮಾಡಿ ಊರಿಗೆ ಆಶೀರ್ವಾದ ತರುತ್ತಾನೆಂದು ಹೇಳುತ್ತಿದ್ದರು. ಆ ಹುಡುಗನು ಆ ಕಥೆಯನ್ನು ನಿಜವಾಗಿ ನಂಬಿದನು. ತನಗೆ ಅವಕಾಶ ಸಿಕ್ಕಿದಾಗಲೆಲ್ಲ ಆ ಕಲ್ಲಿನ ಮುಖವನ್ನು ನೋಡುತ್ತಾ ಇದ್ದು ಅದರಂತೆ ಇರುವವನು ಬರುವುದನ್ನು ಎದುರು ನೋಡುತ್ತಾ ಇದ್ದನು. ಕಾಲ ಉರುಳಿತು. ಈ ಹುಡುಗನು ಯೌವನಸ್ಥನಾದನು, ಪ್ರಾಯಸ್ಥನಾದನು. ಒಂದು ದಿನ ಅವನು ಆ ದಾರಿಯಲ್ಲಿ ನಡೆಯುವಾಗ ಅವನನ್ನು ನೋಡಿದವನೊಬ್ಬನು, ಅವನು ಬಂದಿದ್ದಾನೆ, ಆ ಕಲ್ಲಿನ ಮುಖದಂಥ ಮುಖದವನು ಬಂದಿದ್ದಾನೆ ಎಂದು ಬೊಬ್ಬಿಟ್ಟನು. ಪ್ರಿಯರೇ, ಆ ಕಲ್ಲಿನ ಮುಖವನ್ನು ನೋಡುತ್ತಾ ನೋಡುತ್ತಾ ಇದ್ದ ಆ ಹುಡುಗನ ಮುಖ ಅದರಂತೆ ಆಯಿತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರಿಸ್ತನಂತೆ ಆಗಬೇಕೆಂದು ನಿನಗೆ ಮನಸ್ಸಿದೆಯೋ? ಹಾಗಾದರೆ ಯೇಸುವನ್ನು ನೋಡುತ್ತಾ ಇರು. ನಾನು ಪವಿತ್ರನಾಗಲು ಸಮಯ ತೆಗೆದುಕೋ, ಕರ್ತನೊಂದಿಗೆ ಆಗಾಗ ಮಾತಾಡು ಎಂಬ ಹಾಡು ಹಾಡುವಾಗ ಸೇವಕರೊಬ್ಬರು ನಮ್ಮನ್ನು ತಡೆದು ಹೇಳುತ್ತಿದ್ದರು, ಹಾಡಿನ ಮೊದಲ ಸಾಲನ್ನು ಬದಲಾಯಿಸಿರಿ, ಆತನನ್ನೇ ನೋಡುತ್ತಾ ಇರು ಎಂದು ಹಾಡಿರಿ ಎಂದು. ಪ್ರಿಯ ಸ್ನೇಹಿತನೇ, ನಿನಗೆ ಪರಿಶುದ್ಧನಾಗಲು ಮನಸ್ಸಿದೆಯೋ? ಆತನನ್ನೇ ನೋಡು. ಯೇಸುವಿನ ಕಡೆಗೆ ದೃಷ್ಟಿಸು. ಆತನ ಅದ್ಭುತ ಮುಖವನ್ನು ಪೂರ್ತಿ ನೋಡು. ಈ ಲೋಕದವುಗಳು ಆತನ ಮುಖ ಪ್ರಭಾವದೆದುರು ಮಸಕಾಗುತ್ತದೆ. ನಮಗೆ ಇದು ಬೇಕಾಗಿದೆ. ದೇವರ ವಾಕ್ಯದಲ್ಲಿ ಆತನ ಮುಖವನ್ನು ನೋಡುತ್ತಾ ಆತನಂತೆ ಆಗು. ಪ್ರೀತಿಯುಳ್ಳ ದೇವಜನರೇ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದ್ದರು. ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ ದೇವರು ತಾನೇ ಹೇಳಿದ್ದಾನೆ. ಆದ್ದರಿಂದ ಅನುದಿನದ ನಮ್ಮ ಜೀವಿತದಲ್ಲಿ ದೇವರನ್ನೇ ದೃಷ್ಟಿಸೋಣ. ಆತನಿಂದ ಬಲ ಹೊಂದಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಧರ್ಮಶಾಸ್ತ್ರದ ಪ್ರಕಾರ ಒಬ್ಬನು ಯಾವ ಶಿಕ್ಷೆಗೆ ತಕ್ಕವನಾಗಿದ್ದಾನೋ ಆ ಶಿಕ್ಷೆಗೆ ಅವನಿಗೆ ಸಿಗುತ್ತಿತ್ತು. ಆದರೆ ದೇವರ ಕೃಪೆ ಒಬ್ಬ ಪಾಪಿಯ ಜೀವಿತಕ್ಕೆ ಬೆಳಕನ್ನು, ನಿರೀಕ್ಷೆಯನ್ನು ಕೊಡುತ್ತದೆ. ಇದು ಯೇಸು ಕ್ರಿಸ್ತನಿಂದ ಮಾತ್ರ ಸಿಗುತ್ತದೆ. ಪ್ರಿಯರೇ, ಆದ್ದರಿಂದ ನಾವು ಕೇಳಿದ ಸತ್ಯಕ್ಕೆ ವಿಧೇಯರಾಗಿ ದೇವರ ಭಯಭಕ್ತಿಯಲ್ಲಿ ನಡೆಯೋಣ. ಬನ್ನಿ, ನಾವು ಈಗ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಪರಲೋಕದಲ್ಲಿ ವಾಸ ಮಾಡುವಂಥ ಕರ್ತನೆ, ನಿನ್ನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯಗಳನ್ನು ಬರೀ ನಾವು ಕೇಳಿಸಿಕೊಳ್ಳುವುದು ಅಷ್ಟೇ ಅಲ್ಲದೆ ಅದರಂತೆ ನಡೆದು ವಿಧೇಯರಾಗಿ ನಿನ್ನ ಪರಿಶುದ್ಧ ನಾಮದ ಮಹಿಮೆಗಾಗಿ ಜೀವಿಸುವಂತೆ ಕೃಪೆ ಮಾಡು. ನಮ್ಮ ಪ್ರೀತಿಯ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಅವರು ಸಹ ನಿನ್ನ ವಾಕ್ಯದ ಹೆಜ್ಜೆ ಜಾಡಿಯಲ್ಲಿ ನಡೆಯುವಂತೆ ಅವರನ್ನು ಬಲಪಡಿಸಿ ನೀನು ಮಹಿಮೆ ಹೊಂದಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಮಾಡುವ ಒಂದೊಂದು ಕರೆಗಳು ಅನೇಕರ ಜೀವಿತಕ್ಕೆ ಬೆಳಕನ್ನು ನೀಡುತ್ತದೆ. ಆದ್ದರಿಂದ ದಿನಾಲೂ ತಪ್ಪದೇ ಕರೆ ಮಾಡಿರಿ. ದೇವರ ಪ್ರೀತಿ ನಿಮ್ಮಲ್ಲಿ ನೆಲೆಯಾಗಿರಲಿ. ವಂದನೆಗಳು.